ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ಹೊಸ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ನೋಡ್ತಾ ಹೋಗೋಣ. ಸೊ ಟ್ರಿಕ್ಸ್ ಇದ್ದಾವೆ, ಸಿಂಪಲ್ಲಾಗಿ ಟ್ರಿಕ್ಸು ನೆನಪಿಟ್ಕೊಳ್ಳಿಕ್ಕೆ. ಸೊ ನೆನಪುಳಿಯಲ್ಲ ಅಂದವ್ರಿಗೆ ಈ ಟ್ರಿಕ್ ಒಂದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮೊದಲು ಸಂರಕ್ಷಿತ ಪ್ರದೇಶಗಳು ಎಂದರೇನಂತ ನೋಡೋಣ. ಸೊ ಭಾರತದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ನೈಸರ್ಗಿಕ ಆವಾಸಸ್ಥಾನಗಳನ್ನು ಸಂರಕ್ಷಿಸಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ಸ್ಥಾಪಿಸಲಾಯಿತು. ಸೊ ಪ್ರಸ್ತುತ ಭಾರತದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 500ಕ್ಕೂ ಹೆಚ್ಚು ವನ್ಯಜೀವಿ ಧಾಮಗಳದಾವೆ. ಸೊ ಮೊದಲು ರಾಜ್ಯವಾರು ನೆನಪಿಡಲು ಒಂದು ಸೂಪರ್ ಶಾರ್ಟ್ಕಟ್ ಟ್ರಿಕ್ಸನ್ನು ನಾನು ತಂದಿದ್ದೀನಿ. ಸೊ ಕರ್ನಾಟಕದ ಬಗ್ಗೆ ನೋಡೋದಾದರೆ, ಕರ್ನಾಟಕದ ವನ್ಯಧಾಮಗಳನ್ನು ನೋಡೋದಾದರೆ ಒಂದು ನಿಮಿಷ. ಸೊ ಉದ್ಯಾನವನಗಳನ್ನು ನೋಡೋಣ ಈಗ. ಫಸ್ಟು ಕರ್ನಾಟಕದ್ದು. ಸೊ ಕರ್ನಾಟಕದ ಟ್ರಿಕ್ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯಕ್ಕೆ ನೆನಪಿಡಬೇಕಾದದ್ದು, ಬಂದಿಯಾದ ನಾಗನು ಬನ್ನೇರುಘಟ್ಟದಲ್ಲಿ ಕುದುರೆ ಏರಿ ಹಂಸಿಯನ್ನು ನೋಡಿದನು. ಸೊ ಈ ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ. ಬಂದಿಯಾದ ನಾಗನು ಬನ್ನೇರುಘಟ್ಟದಲ್ಲಿ ಕುದುರೆ ಏರಿ ಹಂಸಿಯನ್ನು ನೋಡಿದನು. ಸೊ ಬಂದಿ ಅಂತಂದರೆ ಬಂದೀಪುರ ರಾಷ್ಟ್ರೀಯ ಉದ್ಯಾನವನ. ಓಕೆ, ಸೊ ಇದು ನೆನಪುಳಿತು. ಒಂದು ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಸೊ ನೆಕ್ಸ್ಟು ನಾಗ ಅಂತಂದರೆ ನಾಗರಹೊಳೆ ಅಂತಂದರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ. ಓಕೆ, ಸೊ ನೆಕ್ಸ್ಟು ಬನ್ನೇರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಓಕೆ, ಬನ್ನೇರು ಏನಾಯ್ತು ಇದು, ಬನ್ನೇರು ಎಲ್ಲೈತಿ ಇಲ್ಲಿ, ಬನ್ನೇರುಘಟ್ಟದಲ್ಲಿ ಕುದುರೆ ಏರಿ ಅಂತ ಐತಿಲ್ಲ. ಸೊ ಕುದುರೆ ಅಂತಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನೆನಪಿಟ್ಕೋಬೇಕು. ಹಂಸಿಯನ್ನು ಅಂತಂದರೆ ಹಂಸಿ ರಾಷ್ಟ್ರೀಯ ಉದ್ಯಾನ, ಕಾಳಿ ಟೈಗರ್ ರಿಸರ್ವ್. ಓಕೆ, ಸೊ ಈ ರೀತಿ ನೆನಪಿಟ್ಕೊಳ್ಬೇಕು ನೀವು. ಓಕೆ, ನೆಕ್ಸ್ಟು ಆಸಾಮ್ದು ನೆನಪಿಟ್ಕೊಳ್ಬೇಕಂತಂದರೆ, ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ವರಂಗಾ ಜೊತೆ ದಿಬ್ರು ನದಿಯಲ್ಲಿ ಈಜಿದಳು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ಮಾನಸ ಆಸಾಮ್ದಿದು. ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ವರಂಗಾ ಜೊತೆ, ಯಾರ್ಯಾರ ಜೊತೆ? ಮಾನಸಳು ಕಾಜಿರಂಗದಲ್ಲಿ ಏನು ಮಾಡ್ತಾಳೆ? ಮಾನಸ ಕಾಜಿರಂಗದಲ್ಲಿ ನಾಮೇರಿ ಮತ್ತು ವರಂಗಾ ಜೊತೆ ದಿಬ್ರು ನದಿಯಲ್ಲಿ ಈಜುತ್ತಾಳ. ಓಕೆ, ಸೊ ಇದು ಆಯಿತು. ಸೊ ಈ ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ. ಓಕೆ, ಮಾನಸ ಅಂತಂದರೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಬರ್ತೈತಿ ಆಸಾಮದಲ್ಲಿ, ಮಾನಸ ರಾಷ್ಟ್ರೀಯ ಉದ್ಯಾನವನ. ಓಕೆ, ಸೊ ಕ್ವಶನ್ ಯಾವ ರೀತಿ ಬರ್ಬೋದಪ್ಪ ಅಂತಂದರೆ, ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಅಂತ ಕೇಳಿದಾಗ ಆಸಾಮ್ನಲ್ಲಿ ಅಂತ ನಮಗೆ ಸಟ್ ಅಂತ ನೆನಪಿಗೆ ಮೈಂಡಿಗೆ ಬರ್ತೈತಿ. ಸೊ ಆಸಾಮ್ದೇನು, ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ವರಂಗಾ ಜೊತೆ ದಿಬ್ರು ನದಿಯಲ್ಲಿ ಈಜಿದಳು ಅಂತೇಳಿ ನಾವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಕಾಜಿರಂಗ ಅಂತ ನೆನಪಿಟ್ಕೊಂಡೆ. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಓಕೆ, ಸೊ ಕಾಜಿ ಅಂತಂದರೆ. ಸೊ ನೆಕ್ಸ್ಟು ನಾಮೇರಿ ಅಂತಂದರೆ ನಾಮೇರಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ವರಂಗಾ ರಾಷ್ಟ್ರೀಯ ಉದ್ಯಾನವನ. ಸೊ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ. ಸೊ ಇದು ಎಲ್ಲ ಆಸಾಮ್ ರಾಜ್ಯದ ಉದ್ಯಾನವನಗಳಾಗಿರ್ತವೆ. ಸೊ ನೆನಪಿಟ್ಕೊಳ್ಳೋಕೆ ಟ್ರಿಕ್ ಏನು ಹೇಳಿದ್ದು ನಾವು, ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ವರಂಗಾ ಜೊತೆ ದಿಬ್ರು ನದಿಯಲ್ಲಿ ಈಜಿದವು. ಸೊ ಇಷ್ಟು ನೆನಪಿಟ್ಕೊಳ್ಳಿ, ಆಸಾಮ್ದಾಯಿತು. ಸೊ ಓಕೆ, ನೆಕ್ಸ್ಟ್ ನೋಡೋಣ ಮಧ್ಯಪ್ರದೇಶದ ಟ್ರಿಕ್ ಏನು ನೋಡೋದಪ್ಪ ಅಂತಂದ್ರೆ, ಕನ್ನಾ ಮತ್ತು ಮಾದಕ್ ತಮ್ಮ ಬಾಂಧವರ ಜೊತೆ ಪುನ್ನಾ ಮತ್ತು ಸಾತ್ಪುರ್ ಕಾಡಿಗೆ ಪೆಂಚ್ ಕಾರಿನಲ್ಲಿ ಹೋದರು. ಯಾವ ರೀತಿ ಟ್ರಿಕ್ ಇದೆ? ಮಧ್ಯಪ್ರದೇಶದ ಕನ್ನಾ ಮತ್ತು ಮಾಧವ್ ತಮ್ಮ ಬಾಂಧವರ ಜೊತೆ ಪನ್ನಾ ಮತ್ತು ಸಾತ್ಪುರ್ ಕಾಡಿಗೆ ಪೆಂಚ್ ಕಾರಿನಲ್ಲಿ ಹೋದರು. ಈ ರೀತಿ ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಕನ್ನಾ ಅಂತಂದರೆ ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಮಾಧವ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಬಾಂಧವರು ಅಂತಂದರೆ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ. ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಪೆನ್ನಾ ಅಂತಂದರೆ ಪೆನ್ನಾ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿದ್ದಾವೆ ಇವೆಲ್ಲ? ಮಧ್ಯಪ್ರದೇಶದಾಗ. ಸೊ ಪೆಂಚ್ ರಾಷ್ಟ್ರೀಯ ಉದ್ಯಾನವನ. ಸೊ ಆಯಿತಾ? ಸೊ 5 ಇಲ್ಲಿ ನಮಗೆ ನೆನಪಿಟ್ಕೊಳ್ಳೋಕೆ ಈಜಿ ಆಕೈತಿ. ಸೊ ನೆಕ್ಸ್ಟ್ ಯಾವ್ದು? ನೆಕ್ಸ್ಟು ಉತ್ತರಾಖಂಡ್ ಗೋವಿಂದ್ ಮತ್ತು ರಾಜಾಜಿ ಗಂಗೋತ್ರಿ ಹೂಗಳ ಕಣಿವೆಯಲ್ಲಿ ಜಿಮ್ ಕಾರ್ಬೆಟ್ರನ್ನು ಭೇಟಿಯಾದರು. ಸೊ ಈ ರೀತಿ ಟ್ರಿಕ್ ಐತಿ ಉತ್ತರಾಖಂಡದ್ದು. ಸೊ ಉತ್ತರಾಖಂಡದ್ದು ಯಾವ ರೀತಿ ಟ್ರಿಕ್ಕಪ್ಪ ಅಂತಂದ್ರೆ, ಒಂದು ನಿಮಿಷ. ಉತ್ತರಾಖಂಡದ್ದು ಸೊ ಟ್ರಿಕ್ ಏನಪ್ಪ ಅಂತಂದ್ರೆ, ಗೋವಿಂದ್ ಮತ್ತು
ಗಂಗೋತ್ರಿ ಹೂಗಳ ಕಣಿವೆಯಲ್ಲಿ ಜಿಮ್ ಕಾರ್ಬೆಟ್ರನ್ನು ಭೇಟಿಯಾದರು. ಸೊ ಯಾವ್ಯಾವುದಪ್ಪ ಉತ್ತರಾಖಂಡದಾಗಂತ ಈ ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ ನೀವು. ಯಾವಪ್ಪ ಅಂತ ರಾಜಾಜಿ, ಜಿಮ್ ಕಾರ್ಬೆಟ್, ಗಂಗೋತ್ರಿ ಹೂಗಳ ಕಣಿವೆ, ಗೋವಿಂದ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತಾವೆ. ಎಲ್ಲಿಪ್ಪ ಅಂತಂದ್ರೆ ಉತ್ತರಾಖಂಡದಾಗ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಇದು 1 ನಿಮಿಷ ಇದು ಸ್ಟಾಪ್ ಆಗ್ತಾಯಿಲ್ಲ. ಸೊ ಓಕೆ, ಸೊ ಇದೆಲ್ಲ ಆಯಿತು. ಸೊ ಟ್ರಿಕ್ನ ನೆನಪಿಟ್ಕೊಂಡ್ರಲ್ಲ. ಸೊ ಕರ್ನಾಟಕದ್ದೇನು, ಬಂದಿಯಾದ ನಾಗನು ಬೆನ್ನೇರುಘಟ್ಟದಲ್ಲಿ ಕುದುರೆ ಏರಿ ಎಣಸಿಯನ್ನು ನೋಡಿದನು. ಓಕೆ, ಕರ್ನಾಟಕದ್ದಾಯಿತು. ಕರ್ನಾಟಕದ್ದು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಂದಿಯಾದ ನಾಗನು ಬೆನ್ನೇರುಘಟ್ಟದಲ್ಲಿ ಕುದುರೆ ಏರಿ ಎಣಸಿಯನ್ನು ನೋಡಿದನು. ಆಯಿತಾ? ಸರಿ, ಓಕೆ. ನೆಕ್ಸ್ಟ್ ಯಾವ ರಾಜ್ಯದ್ದು? ಅಸ್ಸಾಂ ರಾಜ್ಯದ್ದು ನೋಡೋಣ. ಅಸ್ಸಾಂ ರಾಜ್ಯದ್ದೇನು, ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ಔರಂಗ ಜೊತೆ ದಿಬ್ರು ನದಿಯಲ್ಲಿ ಈಜಿದಳು. ಮಾನಸಳು ಕಾಜಿರಂಗದಲ್ಲಿ ನಾಮೇರಿ ಮತ್ತು ಔರಂಗ ಜೊತೆ ದಿಬ್ರು ನದಿಯಲ್ಲಿ ಈಜಿದಳು. ಅಸ್ಸಾಂ ರಾಜ್ಯದ. ಸೊ ನೆಕ್ಸ್ಟ್ ಮಧ್ಯಪ್ರದೇಶದ. ಕನ್ನಾ ಮತ್ತು ಮಾಧವ್ ತಮ್ಮ ಬಾಂಧವರ ಜೊತೆ ಪನ್ನಾ ಮತ್ತು ಸಾತ್ಪುರ್ ಕಾಡಿಗೆ ಪೆಂಚ್ ಕಾರಿನಲ್ಲಿ ಹೋದರು. ಕನ್ನಾ ಮತ್ತು ಮಾಧವ್ ತಮ್ಮ ಬಾಂಧವರ ಜೊತೆ ಪೆನ್ನಾ ಮತ್ತು ಸಾತ್ಪುರ್ ಕಾಡಿಗೆ ಪೆಂಚ್ ಕಾರಿನಲ್ಲಿ ಹೋದರು. ಓಕೆ, ಈ ರೀತಿ ನೆನಪಿಟ್ಕೊಳ್ಬೇಕು ಅಂತಂದರೆ ಈಸಿಯಾಗಿ ನೆನಪಿಡುತ್ತೆ. ಎಕ್ಸಾಮಲ್ಲಿ ಸ್ವಲ್ಪ ಈ ಥರ ಟ್ರಿಕ್ ನೆನಪಿದ್ರೆ ಸೊ ಈಸಿಯಾಗಿ ನಿಮ್ಗೆ ಏನಾಗುತ್ತೆ, ನೆನಪಿಗೆ ಮೈಂಡಿಗೆ ತಕ್ಷಣ ಬಂದುಬಿಡ್ತಾವೆ. ಆಯಿತಾ? ಸೊ ಈಗ ಕನ್ನಾ ಮತ್ತು ನೀವು ಯಾವ ರೀತಿ ಓದ್ಕೋತ ಹೋಗ್ತೀರಿ? ಸೊ ಮಧ್ಯಪ್ರದೇಶ್ ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶ್ ಮಾಧವ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶ್ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ. ಸೊ ಈ ರೀತಿ ಓದಾಕತ್ರಿ ಏನಾಕತಿ, ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿ ಸೊ ಯಾವುದೂ ನೆನಪುಳಿಯೋಂಗಿಲ್ಲ. ಸೊ ಕನ್ಫ್ಯೂಸ್ ಆಕೈತಿ. ಮಧ್ಯಪ್ರದೇಶದ ಬೇರೆ ಕಡೆ ಮತ್ತು ಆಸಾಮದ ಬೇರೆ ಕಡೆ, ಉತ್ತರಾಖಂಡದ ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ, ಈ ರೀತಿ ಆಗ್ತಾ ಹೋಗ್ತಾವೆ. ಅದಕ್ಕೆ ಈ ರೀತಿ ಟ್ರಿಕ್ ಇದ್ದರೆ ಒಂದು ಸಾರಿ ಒಂದು ಲೈನ್ ನೆನಪಿಟ್ಕೊಂಡೆ ಇದು ಈ ರಾಜ್ಯದ್ದು ಅಂತ ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಯಾವುದೈತಿ? ಉತ್ತರಾಖಂಡ. ಗೋವಿಂದ ಮತ್ತು ರಾಜಾಜಿ ಗಂಗೋತ್ರಿ ಹೂಗಳ ಕಣಿವೆಯಲ್ಲಿ ಯಾರ್ಯಾರು? ಗೋವಿಂದ ಮತ್ತು ರಾಜಾಜಿ ಗಂಗೋತ್ರಿ ನದಿಯಲ್ಲಿ ಹೂಗಳ ಕಣಿವೆಯಲ್ಲಿ ಜಿಮ್ ಕಾರ್ಬೆಟ್ರನ್ನು ಭೇಟಿಯಾದರು. ಸೊ ಈ ರೀತಿ ನೆನಪಿಟ್ಕೊಂಡ್ರೆ ನಮಗೇನಾಕತಿ, ರಾಜಾಜಿ ಮತ್ತು ಜಿಮ್ ಕಾರ್ಬೆಟ, ಗಂಗೋತ್ರಿ ಹೂಗಳ ಕಣಿವೆ, ಗೋವಿಂದ. ಸೊ ಈ ರೀತಿ ನಮಗೆ ನಕ್ಕವು ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನಗಳು ನೆನಪು ಉಳಿತಾವೆ. ಇಷ್ಟ, ಮತ್ತೇನಿಲ್ಲ. ಓಕೆ, ಸೊ ಈಗ ನಾಳೆ ಕ್ಲಾಸ್ನಾಗ ಏನು ಮಾಡಪ್ಪ ಅಂತಂದ್ರೆ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಂತಂದರೆ ಕ್ವಶನ್ಗಳು ಬರ್ತಾವೆ ಇದ್ರ ಮೇಲೆ. ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುದವೆ ಸೊ ಅವನ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಸೊ ಟೋಟಲಾಗಿ 15 ಕ್ವಶನ್ ಅದಾವೆ. 15 ಕ್ವಶನ್ನ ವಿವರಣೆಯೊಂದಿಗೆ ಅದಾವೆ. ಸೊ ವಿವರಣೆಯೊಂದಿಗೆ ನೋಡ್ತಾ ಹೋದ್ರೆ ಏನಾಕತಿ, ಸೊ ಈಗ ಓದಿದ್ದು ಸ್ವಲ್ಪ ಈಗೇನೈತ್ಲೆ ಸೊ ಇದನ್ನು ಟ್ರಿಕ್ ಒಂದು ಸ್ವಲ್ಪ ನೆನಪಿಟ್ಕೋರಿ. ಆಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋದ್ನಾಗ ವಿವರಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ. ಓಕೆ, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.